ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಸ್ಪರ್ಧಾ ವಿದ್ಯಾಲಯದ ಈ ವಿಶೇಷ ವಿವರಣಾತ್ಮಕ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಮೇ 5 ಮತ್ತು 6ನೇ ತಾರೀಖಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನಾವು ಇಂದು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಯಾವುದೇ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ನಮ್ಮ ಈ ಸೆಷನ್ನ ಅಜೆಂಡಾ ಬಹಳ ಸ್ಪಷ್ಟವಾಗಿದೆ. ಪ್ರಶಸ್ತಿಗಳು ಮತ್ತು ಇತಿಹಾಸ, ರಾಷ್ಟ್ರೀಯ ವಿದ್ಯಮಾನಗಳು, ಅಂತಾರಾಷ್ಟ್ರೀಯ ಮತ್ತು ಕ್ರೀಡೆ, ತ್ವರಿತ ಪುನರಾವರ್ತನೆ ಹಾಗೂ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ. ಮೊದಲನೇ ವಿಭಾಗ, ಪ್ರಶಸ್ತಿಗಳು ಮತ್ತು ಐತಿಹಾಸಿಕ ವಾರ್ಷಿಕೋತ್ಸವಗಳು. ನಮ್ಮ ಮೊದಲ ಪ್ರಶ್ನೆ ಹೀಗಿದೆ: 2026ರಲ್ಲಿ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ ಗೆದ್ದ ಭಾರತೀಯ ಪತ್ರಕರ್ತರು ಯಾರು? ಇಲ್ಲಿರುವ ಆಯ್ಕೆಗಳನ್ನು ಗಮನಿಸಿ. ದಾನಿಶ್ ಸಿದ್ದಿಕಿ, ಗೀತಾ ಆನಂದ್, ಮುಖ್ತಾರ್ ಖಾನ್ ಅಥವಾ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ. ಬ್ಲೂಮ್ಬರ್ಗಿನ ಟ್ರ್ಯಾಪ್ಡ್ ಎಂಬ ಸೈಬರ್ ಮೋಸದ ಕೃತಿಗಾಗಿ ಇವರಿಗೆ ಈ ಪ್ರಶಸ್ತಿ ಒಲಿದು ಬಂದಿದೆ. ಎಲಿಮಿನೇಷನ್ ವಿಧಾನ ಬಳಸಿ ನೋಡೋದಾದ್ರೆ ದಾನಿಶ್ ಸಿದ್ದಿಕಿ 2018ರಲ್ಲಿ, ಗೀತಾ ಆನಂದ್ 2003ರಲ್ಲಿ ಹಾಗೂ ಮುಖ್ತಾರ್ ಖಾನ್ 2020ರಲ್ಲಿ ಈ ಪ್ರಶಸ್ತಿ ಗೆದ್ದಿದ್ರು. ಇದರ ಜೊತೆಗೆ 1937ರಲ್ಲಿ ಈ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಭಾರತೀಯ ಗೋವಿಂದ್ ಬಿಹಾರಿ ಲಾಲ್ ಅನ್ನೋ ಐತಿಹಾಸಿಕ ಸತ್ಯವನ್ನ ನೀವು ಕಡ್ಡಾಯವಾಗಿ ನೆನ್ಪಿಟ್ಕೊಳ್ಬೇಕು. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ 1913ರಲ್ಲಿ ಯಾವ ಕೃತಿಗಾಗಿ ನೊಬೆಲ್ ಪ್ರಶಸ್ತಿ ಒಲಿದು ಬಂತು? ಆಯ್ಕೆಗಳು: ದ ಡಿಸ್ಕವರಿ ಆಫ್ ಇಂಡಿಯಾ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಆನಂದ ಮಠ ಅಥವಾ ಗೀತಾಂಜಲಿ. ಈ ಪ್ರಶ್ನೆಗೆ ಬಹುತೇಕರಿಗೆ ಉತ್ತರ ಗೊತ್ತಿರುತ್ತೆ. ಖಂಡಿತವಾಗಿಯೂ ಉತ್ತರ ಗೀತಾಂಜಲಿ. ಈ ಪ್ರಸಿದ್ಧ ಕಾವ್ಯ ಸಂಕಲನ ಅವರನ್ನ ನೊಬೆಲ್ ಪಡೆದ ಮೊದಲ ಭಾರತೀಯರನ್ನಾಗಿ ಮಾಡ್ತು ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ಮೇ 7ನೇ ತಾರೀಕಿನಂದು ನಾವು ಟ್ಯಾಗೋರ್ ಜಯಂತಿಯನ್ನ ಆಚರಿಸ್ತೇವೆ. ಇಲ್ಲಿರುವ ಇತರೆ ಆಯ್ಕೆಗಳಾದ ದ ಡಿಸ್ಕವರಿ ಆಫ್ ಇಂಡಿಯಾ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಆನಂದ ಮಠ ಇವೆಲ್ಲವೂ ನಮ್ಮ ಇತಿಹಾಸದ ಪ್ರಮುಖ ಕೃತಿಗಳೇ ಆದರೂ ನೊಬೆಲ್ ಗೆದ್ದ ಕೃತಿ ಮಾತ್ರ ಗೀತಾಂಜಲಿ. ಸರಿ, ಈಗ ನಮ್ಮ ಎರಡನೇ ವಿಭಾಗವಾದ ರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಆಡಳಿತದತ್ತ ಗಮನಹರಿಸೋಣ. ಇತ್ತೀಚಿನ ಬಹುಮುಖ್ಯ ಬೆಳವಣಿಗೆಯೊಂದರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಪ್ರಸ್ತುತ 33ರಿಂದ ಎಷ್ಟಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ? 34, 35, 36 ಅಥವಾ 37? ಇದಕ್ಕೆ ಸರಿಯಾದ ಉತ್ತರ 37. ಬಾಕಿ ಉಳಿದಿರುವ ಸಾವಿರಾರು ಪ್ರಕರಣಗಳನ್ನ ಶೀಘ್ರವಾಗಿ ವಿಲೇವಾರಿ ಮಾಡಬೇಕು ಅನ್ನೋದೇ ಕೇಂದ್ರ ಸಚಿವ ಸಂಪುಟದ ಈ ನಿರ್ಧಾರದ ಪ್ರಮುಖ ಉದ್ದೇಶ. ಇಲ್ಲಿ ನೀವು ಗಮನಿಸಬೇಕಾದ ಇನ್ನಷ್ಟು ಪಾಯಿಂಟ್ಸ್ ಅಂದ್ರೆ, ಪ್ರಸ್ತುತ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೂರ್ಯಕಾಂತ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಮೊದಲ ಸಿಜೆಐ ಎಚ್.ಜೆ. ಕಾನ್ಯಾ ಆಗಿದ್ರು. ಹಾಗೂ ಪ್ರಸ್ತುತ ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಈ ಪೂರಕ ಮಾಹಿತಿಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಭೌಗೋಳಿಕವಾಗಿ ಅತ್ಯಂತ ಪ್ರಾಮುಖ್ಯತೆ ಪಡೆದಿರುವ ಪ್ರಶ್ನೆ ಇದು. ಇತ್ತೀಚೆಗೆ ನೇಪಾಳದೊಂದಿಗೆ ಗಡಿ ವಿವಾದಕ್ಕೆ ಕಾರಣವಾದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಬಳಸುವ ಪ್ರಮುಖ ಪಾಸ್ ಯಾವುದು? ಆಯ್ಕೆಗಳಂದ್ರೆ ನಾಥೂಲಾ, ಝೋಜಿಲಾ, ರೋಹ್ಟಾಂಗ್ ಅಥವಾ ಲಿಪುಲೇಖ್ ಪಾಸ್. ಇದಕ್ಕೆ ನಿಖರವಾದ ಉತ್ತರ ಉತ್ತರಾಖಂಡದಲ್ಲಿರುವ ಲಿಪುಲೇಖ್ ಪಾಸ್. ಪರೀಕ್ಷೆಯಲ್ಲಿ ತಪ್ಪು ಉತ್ತರಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ಉಳಿದ ಪಾಸ್ಗಳ ಲೊಕೇಶನ್ ಕೂಡ ನಮಗೆ ಗೊತ್ತಿರಬೇಕು. ನಾಥೂಲಾ ಸಿಕ್ಕಿಂನಲ್ಲಿದೆ, ಝೋಜಿಲಾ ಮತ್ತು ಖರ್ದುಂಗುಲಾ ಲಡಾಖ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿವೆ, ಹಾಗೆಯೇ ರೋಹ್ಟಾಂಗ್ ಮತ್ತು ಶಿಪ್ಕಿಲಾ ಪಾಸ್ಗಳಿರೋದು ಹಿಮಾಚಲ ಪ್ರದೇಶದಲ್ಲಿ. ರಕ್ಷಣಾ ವಲಯಕ್ಕೆ ಬಂದ್ರೆ ದೆಹಲಿಯಲ್ಲಿ ನಡೆದ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂದ್ರೆ ಬಿಸಿಐ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು? ಆಪ್ಷನ್ಸ್ ನೋಡಿ: ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಅಥವಾ ಜನರಲ್ ಅನಿಲ್ ಚೌಹಾನ್. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಪ್ರಸ್ತುತ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವ ಜನರಲ್ ಅನಿಲ್ ಚೌಹಾನ್. ಭವಿಷ್ಯದ ಯುದ್ಧ ತಂತ್ರಜ್ಞಾನ ಹೇಗಿರಲಿದೆ, ಯುದ್ಧ ಭೂಮಿಯಲ್ಲಿ ಮಾನವ ಮತ್ತು ಯಂತ್ರಗಳ ಸಂಯೋಜನೆ ಹೇಗಿರಬೇಕು ಅನ್ನೋದು ಈ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿತ್ತು. ನಿಮ್ಗೆ ಗೊತ್ತಿರ್ಲಿ, ಭಾರತದಲ್ಲಿ ತ್ರಿವಿಧ ಸೇನೆಗಳ ಸಮನ್ವಯಕ್ಕಾಗಿ 2019-20ರಲ್ಲಿ ಸೃಷ್ಟಿಸಲಾದ ಇಸಿಡಿಎಸ್ ಹುದ್ದೆಯ ಮೊದಲ ಮುಖ್ಯಸ್ಥರಾಗಿದ್ದವರು ಜನರಲ್ ಬಿಪಿನ್ ರಾವತ್. ಈಗ ಗ್ರಾಮೀಣ ಆಡಳಿತದ ಬಗ್ಗೆ ಒಂದು ಪ್ರಶ್ನೆ. ಸಮರ್ಥ್ ಪಂಚಾಯತ್ ಪೋರ್ಟಲ್ನ ಮುಖ್ಯ ಉದ್ದೇಶವೇನು? ಆಯ್ಕೆಗಳು: ಕೃಷಿ ಉತ್ಪಾದನೆ, ವಿದ್ಯುತ್ ಉತ್ಪಾದನೆ, ಶಾಲಾ ಶಿಕ್ಷಣ ಅಭಿವೃದ್ಧಿ ಅಥವಾ ಗ್ರಾಮೀಣ ಹಣಕಾಸು ಮತ್ತು ಕಂದಾಯ ನಿರ್ವಹಣೆ ಸುಧಾರಣೆ. ಹೆಸರೇ ಸೂಚಿಸುವಂತೆ ಇದಕ್ಕೆ ಸರಿಯಾದ ಉತ್ತರ ಗ್ರಾಮೀಣ ಹಣಕಾಸು ಮತ್ತು ಕಂದಾಯ ನಿರ್ವಹಣೆಯನ್ನು ಸುಧಾರಿಸುವುದು. ಗ್ರಾಮ ಪಂಚಾಯಿತಿಗಳ ತೆರಿಗೆ ಸಂಗ್ರಹದಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ಈ ಡಿಜಿಟಲ್ ವೇದಿಕೆ ರೂಪಿಸಲಾಗಿದೆ. ಉಳಿದ ಆಯ್ಕೆಗಳಾದ ಕೃಷಿ, ವಿದ್ಯುತ್ ಮತ್ತು ಶಿಕ್ಷಣ ಆಯಾ ಪ್ರತ್ಯೇಕ ಇಲಾಖೆಗಳಿಗೆ ಸಂಬಂಧಿಸಿರೋ ಕಾರಣ ಅವುಗಳನ್ನು ನಾವು ಸುಲಭವಾಗಿ ತಳ್ಳಿಹಾಕಬಹುದು. ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಹಿಂದಿ ಪತ್ರಿಕೋದ್ಯಮದ 200 ವರ್ಷಗಳ ಸ್ಮರಣಾರ್ಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಬಿಡುಗಡೆ ಮಾಡಿದ ವಿಶೇಷ ಸಂಚಿಕೆಯ ಹೆಸರೇನು? ಆಯ್ಕೆಗಳು: ಜನಸಂಚಾರ ದರ್ಪಣ,
ವಾರ್ತೆ ಭಾರತ್, ಮಾಧ್ಯಮ ದರ್ಶನ್ ಅಥವಾ ಸಂಚಾರ ಮಾಧ್ಯಮ? ಸರಿಯಾದ ಉತ್ತರ ಸಂಚಾರ ಮಾಧ್ಯಮ. ನೋಡಿ, ಇಲ್ಲಿ ಇತರೆ ಆಯ್ಕೆಗಳ ಹೆಸರುಗಳು ಬಹಳ ಹತ್ತಿರದ್ದಾಗಿರೋದ್ರಿಂದ ಪರೀಕ್ಷೆಯಲ್ಲಿ ಗೊಂದಲಕ್ಕೀಡಾಗದೆ ಈ ನಿಖರವಾದ ಹೆಸರನ್ನು ನಾವು ನೆನಪಿಟ್ಟುಕೊಳ್ಳುವುದು ಅತ್ಯಗತ್ಯ. ಬನ್ನಿ, ಮುಂದಿನ ವಿಭಾಗವಾದ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಕ್ರೀಡಾ ಕ್ಷೇತ್ರದ ಕಡೆ ಗಮನಹರಿಸೋಣ. ಚೆರ್ನೋಬಿಲ್ ದುರಂತ. ಇತಿಹಾಸದ ಕರಾಳ ಪುಟಗಳಲ್ಲಿ ಒಂದಾದ ಈ ಘಟನೆ ಸಂಭವಿಸಿದ್ದು ಏಪ್ರಿಲ್ 26, 1986ರಂದು. ರಿಯಾಕ್ಟರ್ 4ರ ಸ್ಫೋಟದಿಂದ ಉಂಟಾದ ಈ ಅಣು ದುರಂತ ಸಂಭವಿಸಿದ ನಿಖರವಾದ ದೇಶ ಯಾವುದು? ಆಯ್ಕೆಗಳು: ರಷ್ಯಾ, ಬೆಲಾರಸ್, ಪೋಲೆಂಡ್ ಅಥವಾ ಉಕ್ರೇನ್. ಇಲ್ಲಿ ಸರಿಯಾದ ಉತ್ತರ ಉಕ್ರೇನ್. ಪರೀಕ್ಷೆಯಲ್ಲಿ ಬಹಳಷ್ಟು ಜನರಿಗೆ ಗೊಂದಲವಾಗುವುದೇನೆಂದರೆ, ಆ ಸಮಯದಲ್ಲಿ ಉಕ್ರೇನ್ ಯುಎಸ್ಎಸ್ಆರ್ ಅಂದರೆ ಆಗಿನ ರಷ್ಯಾದ ಭಾಗವಾಗಿತ್ತು. ಇದರ ವಿಕಿರಣದ ಪರಿಣಾಮ ಪಕ್ಕದ ಬೆಲಾರಸ್ ಹಾಗೂ ಪೋಲೆಂಡ್ ಮೇಲೂ ಭಾರಿ ಪ್ರಮಾಣದಲ್ಲಿ ಬೀರಿದ್ರೂ ದುರಂತದ ನಿಖರ ಸ್ಥಳ ಅಂತ ಬಂದ್ರೆ ಅದು ಉಕ್ರೇನ್. ಭೂಗೋಳಶಾಸ್ತ್ರದಲ್ಲಿ ಜ್ವಾಲಾಮುಖಿಗಳ ಮೇಲಿನ ಪ್ರಶ್ನೆಗಳು ಕಾಮನ್ ಆಗಿರುತ್ತೆ. ಅತ್ಯಂತ ಸಕ್ರಿಯವಾಗಿರುವ ಮೌಂಟ್ ಡುಕೋನೋ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಭಾರತ, ಇಟಲಿ, ಅಮೆರಿಕ ಅಥವಾ ಇಂಡೋನೇಷ್ಯಾ? ಸರಿಯಾದ ಉತ್ತರ ಇಂಡೋನೇಷ್ಯಾದ ಹಲ್ಮಹೇರಾ ದ್ವೀಪ. ಉಳಿದ ಆಯ್ಕೆಗಳನ್ನ ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಇರೋದು ಅಂಡಮಾನ್ನ ಬ್ಯಾರನ್ ಐಲ್ಯಾಂಡ್ನಲ್ಲಿ. ಇಟಲಿಯಲ್ಲಿ ಮೌಂಟ್ ಎಟ್ನಾ ಮತ್ತು ವೆಸುವಿಯಸ್ ಇವೆ. ಹಾಗೆ ಅಮೆರಿಕಾದ ಹವಾಯಿಯಲ್ಲಿ ಪ್ರಸಿದ್ಧವಾದ ಕಿಲಾವಿಯಾ ಜ್ವಾಲಾಮುಖಿ ಇದೆ ಅನ್ನೋದು ನೆನಪಿರಲಿ. ಕ್ರೀಡಾ ವಿಭಾಗದಲ್ಲಿ ಥಾಮಸ್ ಕಪ್ 2026ರ ಕುರಿತು ಪ್ರಶ್ನೆ. ಈ ಟೂರ್ನಿಯಲ್ಲಿ ಭಾರತದ ಪುರುಷರ ತಂಡ ಯಾವ ಪದಕ ಗೆದ್ದಿದೆ? ಚಿನ್ನದ ಪದಕ, ಬೆಳ್ಳಿ ಪದಕ, ಯಾವುದೇ ಪದಕವಿಲ್ಲ ಅಥವಾ ಕಂಚಿನ ಪದಕ? ಸರಿಯಾದ ಉತ್ತರ ಕಂಚಿನ ಪದಕ. ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ವಿರುದ್ಧ ಎದುರಾದ ಕಠಿಣ ಸೋಲಿನಿಂದ ನಮ್ಮ ಭಾರತ ತಂಡ ಕಂಚಿಗೆ ತೃಪ್ತಿಪಡಬೇಕಾಯಿತು. ಇನ್ನು ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಅನ್ನು ಮಣಿಸಿ ಚೀನಾ ಚಿನ್ನದ ಪದಕ ಗೆದ್ದರೆ ಫ್ರಾನ್ಸ್ ತಂಡ ಬೆಳ್ಳಿ ಪದಕ ಕೊರಳಿಗೇರಿಸಿಕೊಂಡಿತು. ಈಗ ಕಲಿತಿದ್ದನ್ನ ಮತ್ತು ಈ ಹಿಂದಿನ ಪ್ರಮುಖ ವಿದ್ಯಮಾನಗಳನ್ನ ಒಂದ್ಸಲ ಕ್ವಿಕ್ ಆಗಿ ರಿವಿಷನ್ ಮಾಡೋಣ ಬನ್ನಿ. ಮೊದಲ 5 ಪ್ರಮುಖ ಅಂಶಗಳನ್ನ ಫಟಾಫಟ್ ಅಂತ ನೋಡ್ಬಿಡೋಣ. ಸಿನಿಮಾ ಮತ್ತು ಸಂಗೀತ ಕ್ಷೇತ್ರದ ಸಾಧನೆಗಾಗಿ ಜಯಪ್ರದಾ ಮತ್ತು ಊರ್ವಶಿ ಅವರಿಗೆ 2026ರ ದಿಟ್ಟ ಮಹಿಳೆ ಪ್ರಶಸ್ತಿ ಒಲಿದು ಬಂದಿದೆ. ಹಾಗೆಯೇ ವನ್ಯಜೀವಿ ಸಂರಕ್ಷಕಿ ಡಾ ಕೃತಿ ಕಾರಂತ್ ಅವರು ಪ್ರತಿಷ್ಠಿತ ಎಸ್ಮಂಡ್ ಬಿ ಮಾರ್ಟಿನ್ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಮೂಲಸೌಕರ್ಯದ ವಿಚಾರಕ್ಕೆ ಬಂದ್ರೆ, ಮೇಕೆದಾಟು ಯೋಜನೆಯು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಿರೋ ಒಂದು ಸಮತೋಲನ ಜಲಾಶಯ. ಅತ್ತ ಅಮೆರಿಕಾದ ಅತ್ಯಂತ ಶಕ್ತಿಶಾಲಿ ಖಂಡಾಂತರ ಕ್ಷಿಪಣಿ ಮಿನಿಟ್ ಮ್ಯಾನ್ 3 ಅನ್ನು ನಾವು ಡೂಮ್ಸ್ಡೇ ಕ್ಷಿಪಣಿ ಅಂತ ಕರೀತೇವೆ. 5ನೇ ಪಾಯಿಂಟ್, PMMVY ಯೋಜನೆ ಅಡಿಯಲ್ಲಿ 2ನೇ ಮಗು ಹೆಣ್ಣಾಗಿದ್ರೆ ₹6,000 ಆರ್ಥಿಕ ನೆರವು ಒದಗಿಸಲಾಗುತ್ತದೆ. ಇನ್ನುಳಿದ 5 ಪ್ರಮುಖ ಅಂಶಗಳನ್ನು ಗಮನಿಸಿ. ಆಂಧ್ರಪ್ರದೇಶ್ ಸರ್ಕಾರವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ತಡೆಯಲು ಹನುಮಾನ್ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನ ತಂದಿದೆ. ದೆಹಲಿಗೆ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ತರಂಜಿತ್ ಸಿಂಗ್ ಸಂಧು ಅವರು ನೇಮಕಗೊಂಡಿದ್ದಾರೆ. ಕಲೆ ಮತ್ತು ಸಂಸ್ಕೃತಿಗೆ ಬಂದರೆ, ಮಧ್ಯಪ್ರದೇಶದ ಭಿಲ್ ಮತ್ತು ಭಿಲಾಲ ಬುಡಕಟ್ಟು ಜನಾಂಗದವರು ಭಾಗೋರಿಯಾ ಹಬ್ಬವನ್ನು ಆಚರಿಸುತ್ತಾರೆ. 2026ರ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಛತ್ತೀಸ್ಗಢದಲ್ಲಿ ಆಯೋಜನೆಯಾಗಿದೆ. ಹಾಗೂ ಕೊನೆಯದಾಗಿ, ಅಸ್ಸಾಂನ ಮಾನಸ್ ಹುಲಿ ಮೀಸಲು ಪ್ರದೇಶವು ಒಂದು ಯುನೆಸ್ಕೋ ತಾಣವಾಗಿದ್ದು, ಇದು ಪಿಗ್ಮಿ ಹಾವ್ಗಳ ಸಂರಕ್ಷಣೆಗೆ ಅತ್ಯಂತ ಪ್ರಸಿದ್ಧವಾಗಿದೆ. ಇಂದಿನ ನಮ್ಮ ಈ ವಿವರಣಾತ್ಮಕ ವಿಶ್ಲೇಷಣೆಯ ಕೊನೆಯಲ್ಲಿ ನಿಮಗೊಂದು ಓಪನ್ ಚಾಲೆಂಜ್. ನಮ್ಮ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಿಸಿದ ದೃಷ್ಟಿ ಉಪಗ್ರಹದ ಮುಖ್ಯ ಉದ್ದೇಶವೇನು? ಸ್ವಲ್ಪ ಯೋಚಿಸಿ. ಈ ಪ್ರಶ್ನೆಗೆ ನಿಖರವಾದ ಉತ್ತರವನ್ನು ಕೆಳಗೆ ಕಾಮೆಂಟ್ ವಿಭಾಗದಲ್ಲಿ ದಾಖಲಿಸಿ. ನಿರಂತರ ಅಧ್ಯಯನ ಮತ್ತು ಕುತೂಹಲವೇ ನಿಮ್ಮ ಯಶಸ್ಸಿನ ಗುಟ್ಟು. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಿಮ್ಮ